ಪಾಕಿಸ್ತಾನದ ಪಂದ್ಯ ಇಂದು ಕೆನಡಾ ವಿರುದ್ಧ ಇದೆ. ಬೇರೆ ಸಮುದಾಯದಲ್ಲಾಗಿದ್ರೆ ಪಾಕಿಸ್ತಾನ ಕೆನಡಾದ ಬಗ್ಗೆ ಗೆಲ್ಲುವುದರ ಬಗ್ಗೆ ಯೋಚನೆಯನ್ನೇ ಮಾಡ್ತಿರಲಿಲ್ಲ. ಆದರೆ ಈ ಚುಟುಕು ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಎಂದರೆ ಈಗಾಗಲೇ ಅಮೆರಿಕ ಮತ್ತು ಭಾರತದ ವಿರುದ್ಧ ಗೆಲ್ಲುವ ಅವಕಾಶಗಳನ್ನು ಕೈಚೆಲ್ಲಿ ಸೋತಿರುವ ಪಾಕ್ ತಂಡ 2 ಪಂದ್ಯಗಳಿಂದ 0 ಪಾಯಿಂಟ್ ಗಳಿಸಿ ವಿಶ್ವಕಪ್ನಿಂದಲೇ ನಿರ್ಗಮಿಸುವ ಸ್ಥಿತಿಯಲ್ಲಿದೆ. ಹಾಗಾಗಿಯೇ ಇನ್ನುಳಿದಿರುವ 2 ಪಂದ್ಯಗಳಿಂದ ಅತಿ ಹೆಚ್ಚು ಅಂತರದಿಂದ ಗೆದ್ದು 8ರ ಘಟ್ಟಕ್ಕೆ ಪ್ರವೇಶಿಸಲು ಪಾಕ್ ಪ್ರಯತ್ನಿಸುತ್ತಿರುವುದು ನಿಜ. ಹಾಗಾಗಿಯೇ ಇಂದು ಕೆನಡಾದ ವಿರುದ್ಧ ನಡೆಯಲಿರುವ ಎ ಗುಂಪಿನ ಪಂದ್ಯ ರೋಚಕವಾಗಿರುವುದರಲ್ಲಿ ಅಚ್ಚರಿಯೇ ಇಲ್ಲ. ಕೆನಡಾ ಕೂಡ ಗುಂಪಿನಲ್ಲಿ 2 ಪಂದ್ಯಗಳನ್ನು ಆಡಿ 1 ಪಂದ್ಯ ಗೆದ್ದಿರುವುದರಿಂದ 8ರ ಘಟ್ಟಕ್ಕೆ ತಲುಪಬೇಕಾಗುತ್ತದೆ. ಆದರೆ ಗೆಲುವು ಅನಿವಾರ್ಯವಾಗಿದೆ. ಹೀಗಾಗಿ 2 ಪಂದ್ಯಗಳು ಇಂದಿನ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಹೋರಾಟವನ್ನು ಪ್ರದರ್ಶಿಸುವುದರಲ್ಲಿ ಸಂದೇಹವಿಲ್ಲ. ಪಾಕ್ನ ಕ್ಯಾಪ್ಟನ್ ಬಾಬರ್ ಆಜಂ ಇಂದಿನ ಪಂದ್ಯದಲ್ಲಿ ಯಾವ ರೀತಿಯ ಹೋರಾಟವನ್ನು ಪ್ರದರ್ಶಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಪಾಕಿಸ್ತಾನದ ಪಂದ್ಯ ಇಂದು ಕೆನಡಾ ವಿರುದ್ಧ ಇರುವಂತದ್ದು. ಬೇರೆ ಸಮಯದಲ್ಲಾಗಿದ್ರೆ ಪಾಕಿಸ್ತಾನ ಕೆನಡಾದ ಬಗ್ಗೆ ಗೆಲ್ಲೋದ್ರ ಬಗ್ಗೆ ಯೋಚನೆಯನ್ನೇ ಮಾಡ್ತಿರ್ಲಿಲ್ಲ. ಆದರೆ ಈ ಚುಟುಕು ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಎಂದರೆ ಈಗಾಗಲೇ ಅಮೆರಿಕ ಮತ್ತು ಭಾರತದ ವಿರುದ್ಧ ಗೆಲ್ಲುವ ಅವಕಾಶಗಳನ್ನು ಕೈಚೆಲ್ಲಿ ಸೋತಿರುವ ಪಾಕ್ ತಂಡ 2 ಪಂದ್ಯಗಳಿಂದ 0 ಪಾಯಿಂಟ್ ಗಳಿಸಿ ವಿಶ್ವಕಪ್ನಿಂದಲೇ ನಿರ್ಗಮಿಸುವ ಸ್ಥಿತಿಯಲ್ಲಿದೆ ಈಗ ಪಾಕಿಸ್ತಾನ. ಹಾಗಾಗಿಯೇ ಇನ್ನುಳಿದಿರುವ 2 ಪಂದ್ಯಗಳನ್ನು ಅತಿ ಹೆಚ್ಚು ಅಂತರದಿಂದ ಗೆದ್ದು 8ರ ಘಟ್ಟಕ್ಕೆ ಪ್ರವೇಶಿಸಲು ಪಾಕ್ ಈಗಾಗಲೇ ಪ್ರಯತ್ನಿಸುತ್ತಿರುವುದು ನಿಜವಾಗಿದೆ. ಹಾಗಾಗಿಯೇ ಇಂದು ಕೆನಡಾದ ವಿರುದ್ಧ ನಡೆಯಲಿರುವ ಎ ಗುಂಪಿನ ಪಂದ್ಯ ರೋಚಕವಾಗಿರುವುದರಲ್ಲಿ ಅಚ್ಚರಿಯೇನೂ ಇಲ್ಲ. ಕೆನಡಾ ಕೂಡ ಗುಂಪಿನಲ್ಲಿ 2 ಪಂದ್ಯಗಳನ್ನು ಆಡಿ 1 ಪಂದ್ಯ ಗೆದ್ದಿರೋದ್ರಿಂದ 8ರ ಘಟ್ಟಕ್ಕೆ ತಲುಪಬೇಕಾದ್ರೆ ಅದಕ್ಕೆ ಗೆಲುವು ಕೂಡ ಅನಿವಾರ್ಯವಾಗಿರುವಂಥದ್ದು. ಹೀಗಾಗಿ 2 ಪಂದ್ಯಗಳು ಇಂದಿನ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಹೋರಾಟವನ್ನು ಪ್ರದರ್ಶಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನಲಾಗ್ತಿದೆ. ಇನ್ನು ಪಾಕ್ನ ಕ್ಯಾಪ್ಟನ್ ಬಾಬರ್ ಆಜಂ ಇಂದಿನ ಪಂದ್ಯದಲ್ಲಿ ಯಾವ ರೀತಿಯ ಹೋರಾಟವನ್ನು ಪ್ರದರ್ಶಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.